ನಮಸ್ತೆ. ಸತ್ಯಾಗೆ ಆಘಾತವೇ ಆಗಿತ್ತು. ಎಲ್ಲಿದ್ದಾಳೆ ಅಂತ ಯಾಕೆ ಕೇಳ್ತಿದ್ಯಾ? ನಮ್ಮ ಮನೆಯಲ್ಲಿ ಅಥವಾ ಅವಳು ಕೋಣೆಯಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ. ನಾನು ಇದ್ದಾಗಲಿಂದ ಅವಳು ಹೊರಗೆ ಬಂದಿದ್ದಾನೆ ನೋಡಲಿಲ್ಲ. ಜಾನಕಿ ಅಮ್ಮ ಗೊಂದಲದಿಂದ ಹೇಳಿದರು. ಸತ್ಯಾಗ ಭಯದಿಂದ ಬೆವರಲು ಶುರುವಾಯಿತು. ಸತ್ಯಾಳ ಭಯವನ್ನು ಗಮನಿಸಿದ ಜಾನಕಿ ಅಮ್ಮ, ಗಾಬರಿ ಆಗಬೇಡ, ಇಲ್ಲೇ ಎಲ್ಲೂ ಇರ್ತಾಳೆ, ಎಲ್ಲೂ ಹೋಗಲ್ಲ, ಮತ್ತೊಮ್ಮೆ ಮನೆಯಲ್ಲಿ ಹುಡುಕು ಅಂದರು. ಸತ್ಯ ಮತ್ತೊಮ್ಮೆ ಇಡೀ ಮನೆಯನ್ನು ಹುಡುಕಿದ್ಲು. ಅಷ್ಟರಲ್ಲಿ ಜಾನಕಿ ಅಮ್ಮ ಕೂಡ ಹೊರಗೆ ಹೋಗಿ ನೋಡಿ ಬಂದರು. ಇರೋ ಹತ್ತಿರದ ದೇವಸ್ಥಾನಕ್ಕೆ ಹೋಗಿದ್ದಾಳೇನೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ದೇವಸ್ಥಾನದ ಕಡೆ ಹೊರಟರು. ಸತ್ಯಾಗೇನೋ ಅರ್ಥ ಆಗಲಿಲ್ಲ. ಏನಾಯಿತು, ಎಲ್ಲಿಗೆ ಹೋದ್ಲು? ಹೇಳ್ದೆ ಕೇಳದೆ ಹೋಗು ಅಂತವಳು ಅವಳಲ್ಲ. ಸತ್ಯಾಗ ತಕ್ಷಣ ಮನು ಫೋನ್ ನೆನಪಾಯಿತು. 3 ದಿನಗಳ ಹಿಂದೆ ಅವಳಿಗಾಗದನ್ನೇ ಕೊಂಡ್ಕೊಂಡಿದ್ದು. ನಿನ್ನೆ ಆಸ್ಪತ್ರೆಗೆ ಹೋಗುವಾಗ ಕೂಡ ಫೋನ್ ಅವಳ ಬಳಿಯೇ ಇತ್ತು. ತಕ್ಷಣ ಅವಳ ನಂಬರ್ಗೆ ಕರೆ ಮಾಡಿದ್ಲು. ಮೊಬೈಲ್ ರಿಂಗ್ ಆಗೋ ಸದ್ದು ಮನೆಯಲ್ಲಿ ಕೇಳಿಸ್ತು. ಗಾಬರಿಗೊಂಡು ಸದ್ದು ಬರ್ತಿದ್ದ ದಿಕ್ಕಿನಲ್ಲಿ ನೋಡಿದ್ಲು. ಅದು ಅವಳ ಕೋಣೆಯಿಂದಲೇ ಬರ್ತಿತ್ತು. ರಿಂಗ್ ಆಗುತ್ತಲೇ ಇತ್ತು. ಕೋಣೆಯಲ್ಲಿ ಫೋನ್ ಹುಡುಕ್ತಾ ಕೊನೆಗೆ ಅದು ಮನು ರ್ಯಾಕ್ನಲ್ಲಿ ಸಿಕ್ತು. ಫೋನ್ ರಿಂಗ್ ಆಗುತ್ತಲೇ ಇತ್ತು. ಅದರ ಕೆಳಗೆ ಯಾವುದೋ ಪೇಪರ್ ಅವಳ ಬಟ್ಟೆಗಳ ಮೇಲಿತ್ತು. ಫೋನ್ ತೆಗೆದು ಪಕ್ಕಕ್ಕಿಟ್ಟು ಆ ಪೇಪರನ್ನು ತಗೊಂಡ್ಳು ಸತ್ಯ, ನನ್ನ ಕ್ಷಮಿಸು. ನಿಮ್ಮೆಲ್ರಿಗೂ ಹೇಳದೆ ಹೋಗ್ತಿದ್ದೀನಿ. ನನ್ನ ಪರಿಸ್ಥಿತಿ ಆಗಿದೆ. ನಿಮ್ಮ ಹತ್ರ ಇದ್ದು ನಿಮ್ಮೆಲ್ರಿಗೂ ಇನ್ನೂ ಅವಮಾನ ತರಲು ನನಗೆ ಸಾಧ್ಯ ಇಲ್ಲ. ನನ್ನಿಂದಾಗಿ ನಿಮ್ಮ ಸುತ್ತಮುತ್ತಲಿನವರೆಲ್ಲ ಅನಗತ್ಯ ಸಮಸ್ಯೆಗಳನ್ನ ತಂದುಕೊಳ್ತಾರೆ. ತಂದೆ ಯಾರೆಂದು ಗೊತ್ತಿಲ್ಲದೆ ಗರ್ಭ ಹೊತ್ತಿರೋ ಹೆಣ್ಣುಮಗಳನ್ನು ಯಾರು ತಾನೇ ಗೌರವದಿಂದ ನೋಡ್ತಾರೆ? ಆ ಹೆಣ್ಣು ಮಗಳಷ್ಟೇ ಅಲ್ಲ, ಆ ಮನೆಗೂ ಗೌರವ ಇರೋದಿಲ್ಲ. ಇಷ್ಟು ದಿನ ನೀನು ನನ್ನನ್ನು ಆಶ್ರಯ ಕೊಟ್ಟು ಎಲ್ಲ ರೀತಿಯಿಂದಲೂ ನೋಡಿಕೊಂಡೆ. ನಿನ್ನ ಋಣವನ್ನು ನಾನು ಯಾವತ್ತೂ ತೀರಿಸೋಕ್ಕಾಗಲ್ಲ. ಕೇವಲ ಧನ್ಯವಾದ ಅಂತ ಹೇಳಿ ನೀನು ಮಾಡಿದ ಸಹಾಯವನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಅತ್ತೆ ನಿಜವಾಗ್ಲೂ ಅಮ್ಮನ ಕೊರತೆಯನ್ನು ತುಂಬಿದ್ರು. ಆದರೆ ನಾನೇ ನಿಮ್ಮೆಲ್ಲರಿಗೂ ತೊಂದರೆ ಕೊಡೋದು ಸರಿಯಲ್ಲ ಅಂತ ಅನ್ನಿಸ್ತು. ನಾಳೆ ನಿನ್ನ ಮದುವೆಗೆ ನಾನು ಖಂಡಿತ ತಡೆಯಾಗಿ ನಿಲ್ತೀನಿ. ಇದಕ್ಕಿಂತ ಹೆಚ್ಚೇನು ಹೇಳೋಕ್ಕಾಗಲ್ಲ. ನಾನಾಗೆ ನಿಮ್ಮೆಲ್ಲರ ಮನಸ್ಸಿಗೆ ನೋವುಂಟು ಮಾಡಿ ಹೋಗ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಹುಟ್ಟಾಗ್ರಿಂದ ಎಲ್ಲರನ್ನ ಕಳ್ಕೊಂಡೆ. ಈಗ ಅದಕ್ಕೆ ನೀವು ಸೇರಿಕೊಂಡಿದ್ದೀರಿ. ಆದರೆ ಈಗ ನಾನು ಮಗುವನ್ನು ಕಳೆದುಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾನು ಇಲ್ಲೇ ಇದ್ದರೆ ಖಂಡಿತ ಯಾವುದೋ ಒಂದು ಕ್ಷಣದಲ್ಲಿ ನಾನು ದುರ್ಬಲ ಆಗ್ತೀನಿ. ಹಾಗಾಗಬಾರ್ದು ಅಂದರೆ ನಾನಿಲ್ಲಿ ಇರಬಾರ್ದು. ದಯವಿಟ್ಟು ನನ್ನ ಕ್ಷಮಿಸು. ನಿಮ್ಮೊಂದಿಗೆ ಇರಲಾಗದ ದುರದೃಷ್ಟವಂತೆ ನಾನು. ಇದಕ್ಕಿಂತ ಹೆಚ್ಚೇನು ಹೇಳೋಕ್ಕಾಗಲ್ಲ. ಪತ್ರ ಓದ್ತಿರುವಾಗ ಸತ್ಯಾಳ ಕಣ್ಣುಗಳು ಅಕ್ಷರಗಳ ಮೇಲೆ ಓಡ್ತಿದ್ವು. ಕಣ್ಣುಗಳಿಂದ ಕಣ್ಣೀರು ಹರಿತಿತ್ತು. ಕೈಯಲ್ಲಿ ಪತ್ರ ಹಿಡಿದು ಹಾಗೆ ಕೂತು ಬಿಟ್ಲು ಸತ್ಯ. ಅವಳು ಬೇಕಂತಲೇ ಹೋಗಿರೋದ್ರಿಂದ ಹುಡುಕಿದ್ರೂ ಸಿಗೋದಿಲ್ಲ. ಏನು ಕೆಲಸ ಮಾಡಿದ್ಯಾ ಮನು? ಇನ್ನೊಂದು ತಿಂಗಳಲ್ಲಿ ನಾವೆಲ್ಲ ಕೆನಡಾಗೆ ಹೋಗ್ತಿದ್ವಿ. ನಾನು ಆಯ್ಕೆಯಾಗಿದ್ದೀನಿ. ಈ ವಿಷಯವನ್ನು ನಿಮ್ಮೆಲ್ರಿಗೂ ಇವತ್ತು ಹೇಳೋಣ ಅಂದ್ಕೊಂಡ್ರೆ ಇಷ್ಟು ಅವಸರ ಮಾಡಿದ್ಯಾ? ನಿನ್ನೆ ನಿನಗೆ ಆಸ್ಪತ್ರೆಯಲ್ಲಿ ವಿಷಯ ಹೇಳಬೇಕಿತ್ತು. ತಪ್ಪು ಮಾಡಿದೆ. ಆಯ್ಕೆ ಆದಮೇಲೆ ಬಂದು ಎಲ್ರಿಗೂ ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟು ನಿನ್ನ ಬಗ್ಗೆ ನಾನು ಯೋಚಿಸ್ದೇ ಇರ್ತೀನ? ನಿನ್ನನ್ನು ಎಲ್ಲಿಂದ ಹುಡ್ಕೋಣ? ಒಂದು ಮಾತಾದರೂ ನನಗೆ ಹೇಳೋಣ ಅಂತ ಅನ್ನಿಸ್ಲಿಲ್ಲ ಅಲ್ವಾ? ನಾನು ಹಾಗೆ ಬಿಟ್ಬಿಡ್ತೀನ? ನನಗಿರೋ ಬೆಸ್ಟ್ ಫ್ರೆಂಡ್ ನೀನು. ನಿನ್ನನ್ನು ಗೆಳತಿಯಾಗಿ ನೋಡೋದಕ್ಕಿಂತ ಹೆಚ್ಚು ಅಕ್ಕ ತಂಗಿಯಾಗಿ ನೋಡಿದ್ದೆ. ಹಾಗೆ ಪತ್ರ ಹಿಡಿದು ಗೋಡೆಗೆ ಹೊರಗೆ ಕೂತ್ಕೊಂಡ್ಳು. ಸುಮಾರು ಅರ್ಧ ಗಂಟೆ ನಂತರ ಜಾನಕಮ್ಮ ಬಂದು, ಸತ್ಯ ಮನು ಮನೆಯಲ್ಲಿದ್ದಾಳ? ಅಲ್ಲಿ ದೇವಸ್ಥಾನದಲ್ಲೂ ಇಲ್ಲ, ಬೀದಿಗಳಲ್ಲೂ ಎಲ್ಲೂ ಇಲ್ಲ, ಎಲ್ಲೆಲ್ಲೂ ಹುಡುಕ್ ಬಂದೆ, ಸೂಪರ್ ಮಾರ್ಕೆಟ್ನಲ್ಲೂ ಹುಡುಕ್ತೆ ಅಂದರು. ಗೋಡೆಗೆ ಹೊರಗೆ ದುಃಖದಿಂದ ಕುಳಿತಿದ್ದ ಮಗಳನ್ನು ನೋಡಿ ಅವರಿಗೆ ಭಯ ಆಯಿತು. ಏನಾಯಿತು? ಯಾಕೆ ಹೀಗೆ ಕೂತಿದೆಯಾ? ಮನೆಯಲ್ಲಿದ್ದಾಳೆ? ಅಮ್ಮ, ಮನು. ಸತ್ಯ ತಾಯಿ ಕಡೆ ನೋಡಿ ಪತ್ರವನ್ನು ಅವರ ಕೈಗೆ ಕೊಟ್ಟಳು. ಅದನ್ನು ಓದಿದ ಜಾನಕಿ ಅಮ್ಮನಿಗೆ ಜೀವ ಹೋದಂತಾಗಿತ್ತು. ಏನು ಕೆಲಸ ಮಾಡಿದಾಳೆ ಹುಚ್ಚು ಹುಡುಗಿ? ಅಷ್ಟಕ್ಕೂ ನಿನಗೆ ಬುದ್ಧಿ ಇಲ್ವಾ? ಆಸ್ಪತ್ರೆಗೆ ಹೋಗುವಾಗ ಹೇಳಬೇಕಿತ್ತಲ್ವ? ಆಗ ಅವಳೀಗ ಎಲ್ಲೆಲ್ಲಿ ಸುತ್ತಾಳೋ, ಏನು ಮಾಡ್ತಾಳೋ? ಅವಳನ್ನು ಎಲ್ಲಿ ಅಂತ ಹುಡುಕಬೇಕು? ಈಗಾಗಲೇ ಅವ್ರ ನಾಯಿಗಳಂತೆ ಅವಳನ್ನ ಹಿಂಬಾಲಿಸ್ತಿದ್ದಾರೆ. ದೇವರೇ, ಎಂಥ ಕೆಲಸ ಆಯಿತು. ಸತ್ಯ ತಕ್ಷಣ ಇದ್ದು, ನಾನೆಲ್ಲೆಡೆ ಹುಡುಕ್ತೀನಿ ಅಂತ ಹೇಳಿದ್ಲು. ಎಲ್ಲಿ ಅಂತ ನೋಡ್ತೀಯ? ಎಷ್ಟು ಕಡೆ ಅಂತ ನೋಡ್ತೀಯ? ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾತ್ರ ಬಿಡೋದಿಲ್ಲ ಅಂತ ಬೈಕ್ ತೆಗೆದುಕೊಂಡು ಹೊರಗೆ ಹೋದ್ಲು. ಜಾನಕಿ ಅಮ್ಮ ದುಃಖದಿಂದ ಕೂತ್ಕೊಂಡ್ರು. ಸಂಜೆ ಕತ್ತಲಾಗೋ ಹೊತ್ತಿಗೆ ಸತ್ಯ ದುಃಖದಿಂದ ಮನೆಗೆ ಬಂದಳು. ಜಾನಕಿ ಅಮ್ಮನನ್ನು ನೋಡಿ ಇಲ್ಲ ಅಂತ ತಲೆ ಅಲಗಾಡಿಸಿದ್ಲು. ಆಕೆ ನೋವನ್ನು ಅರ್ಥ ಮಾಡ್ಕೊಂಡು ಜಾನಕಿ ಅಮ್ಮ ಮೌನವಾಗಿದ್ದರು. ಅಲ್ಲಿಂದ ಸುಮಾರು 1 ತಿಂಗಳು ಇಡೀ ನಗರದಲ್ಲಿ ಮನುಗಾಗಿ ತೀವ್ರವಾಗಿ ಹುಡುಕಿದ್ಲು. ಜರಡಿ ಹಿಡಿದಂದು ಹುಡುಕಿದ್ಲು, ಆದರೆ ಎಲ್ಲಿಯೂ ಸಿಗಲಿಲ್ಲ. ವಿಕ್ರಮ್ ತನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದಾರೆ. ವಿನಯ್ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸ್ತಿದ್ದಾನೆ. ರಾಬರ್ಟ್ ಬಾಸ್ಗಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾನೆ. ಆದರೆ ದಿನದ ಕೊನೆಗೆ ಎಲ್ರಿಗೂ ನಿರಾಶೆಯೇ ಎದುರಾಗ್ತಾ ಇದೆ. ಕಾಲ ಯಾರಿಗಾಗಿಯೂ ನಿಲ್ಲೋದಿಲ್ಲ. ಕೈಯಿಂದ ಜಾರುವ ಮರಳಿನಂತೆ ಕ್ಷಣಗಳು ನಿಮಿಷಗಳಾದವು, ನಿಮಿಷಗಳು ಗಂಟೆಗಳಾದವು, ಗಂಟೆಗಳು ದಿನಗಳಾದವು, ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳು, ತಿಂಗಳು ವರ್ಷ, 5 ವರ್ಷಗಳ ನಂತರ
ಕ್ಯಾಲಿಫೋರ್ನಿಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮಾತು ಕೇಳದ ಬಂಗಾಳಿ ನೀಲಿ ಕಾಟನ್ ಸೀರೆಯನ್ನು ಅಂದವಾಗುಟ್ಟು ಅಲೆಗಳಂತೆ ಹರಿತಿದ್ದ ಕೂದಲಿಗೆ ಚಿಕ್ಕ ಕ್ಲಿಪ್ ಹಾಕಿ ಹಾಗೆ ಬಿಟ್ಟಿದ್ಲು. ಒಂದು ಕೈಗೆ ಚಿನ್ನದ ಬಳೆ, ಮತ್ತೊಂದು ಕೈಗೆ ಬ್ರ್ಯಾಂಡೆಡ್ ವಾಚ್, ಕುತ್ತಿಗೆಯಲ್ಲಿ ಉದ್ದವಾದ ಸರ, ಎಲ್ಲಿಗೆ ಸರಿಯಾಗಿ ಹೊಂದ್ಕೊಂಡಿರುವಂತೆ ಅವಯವಗಳು, ಕಿವಿಗೆ ಉದ್ದವಾದ ಕಿವಿಯೋಲೆ. ಅದಾಗಲೇ ಎತ್ತರವಾಗಿದ್ಲು. ಅದಕ್ಕೆ ಹೀಲ್ ಸೇರಿ ಇನ್ನಷ್ಟು ಆಕರ್ಷಣೀಯವಾಗಿ ಕಾಣ್ತಿದ್ಲು. ತಿಳಿ ಗುಲಾಬಿ ಬಣ್ಣದ ತುಟಿಗಳು ಲಿಪ್ ಕೇರ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ವು. ಅಲ್ಲಿರೋರಲ್ಲಿ ಅವಳು ವಿಶೇಷ ಅಂತ ತೋರ್ತಿತ್ತು. ಆಕೆ ಮೂಗಿನ ಮೇಲಿನ ಮೂಗ್ಬಟ್ಟು ಆಕೆಯನ್ನು ಇನ್ನಷ್ಟು ಸುಂದರವಾಗಿಸಿತ್ತು. ದೊಡ್ಡ ಕಣ್ಣುಗಳಿಗೆ ಹಾಕಿದ ಕಾಡಿಗೆ ಅಲ್ಲಿರೋರಲ್ಲಿ ಅವಳ ವಿಶಿಷ್ಟತೆಯನ್ನು ಎತ್ತಿ ಹಿಡಿತಿತ್ತು. ಓಹೋ ಕಮಾನ್, ಫ್ಲೈಟ್ ಮಿಸ್ ಆಗುತ್ತೆ ಅಂತ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗ್ ಸರಿಪಡಿಸ್ಕೊಂಡು ತನ್ನೆರಡು ಕೈಗಳಲ್ಲಿ ತನ್ನಿಬ್ಬರು ಮಕ್ಕಳ ಕೈಗಳನ್ನ ಹಿಡಿದು ಪ್ರವೇಶ ದ್ವಾರದ ಕಡೆ ನಡೆದ್ಲು. ಅಲ್ಲಿದ್ದ ಪ್ರತಿಯೊಬ್ಬರು ಕಣ್ಣು ಮಿಟಕಿಸ್ದೆ ಅವಳನ್ನು ನೋಡ್ತಿದ್ರು. ಮುಖ್ಯವಾಗಿ ಅವಳ ಮಕ್ಕಳನ್ನು. ಗೊಂಬೆಗಳಂತಿರೋ ಅವ್ರನ್ನ ನೋಡಿ ಕಣ್ಣು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ನೋಡಿದ ಪ್ರತಿಯೊಬ್ಬರು ಹಾಯ್ ಅಂತ ಹೇಳದೆ ಇರಲಾಗಲಿಲ್ಲ. ಇನ್ನು ಕೆಲವರು ಹತ್ತಿರ ಬಂದು ಅವ್ರ ತಿಳಿ ಕೆನ್ನೆಯನ್ನು ಮುಟ್ಟಿ ಒಮ್ಮೆಯಾದರೂ ಕೆನ್ನೆಗೆ ಮುತ್ತಿಡದೆ ಇರಲಾಗಲಿಲ್ಲ. ಇವೆಲ್ಲ ಮಾಮೂಲಿ ಎಂಬಂತೆ ಅವಳು ಸಾಮಾನ್ಯವಾಗಿದ್ಲು. ಕಳೆದ 4 ವರ್ಷಗಳಿಂದ ಇದೇ ರೀತಿ ನೋಡ್ತಾ ಇದ್ದಾಳೆ. ಯಾರಾದರೂ ತನ್ನ ಮಕ್ಕಳನ್ನು ಹಾಗೆ ನೋಡಿದಾಗ ಅವಳಿಗೆ ಒಂಥರ ಹೆಮ್ಮೆ ಅನ್ನಿಸ್ತಿತ್ತು. ಆ ಮಕ್ಕಳು ಹುಟ್ಟಿದ್ದೇ ಹಾಗೆ. ಅವಳ ಹಾಲು ಬಿಳಿ ಬಣ್ಣವು ಅವರ ಮುಂದೆ ಕಡಿಮೆ ಅನ್ನಿಸ್ತಿತ್ತು. ಮಮ್ಮಿ, ಇವರು ಇದೇ ರೀತಿ ಮುತ್ತು ಕೊಡ್ತಾ ಇರ್ತಾರೆ. ನಾವು ಇನ್ನಷ್ಟು ತಡ ಆಗ್ತೀವಿ. ಓ ನೋಡಿದ್ಯಾ, ನಿಮ್ಗಳಿಂದಲೇ ಇನ್ನೂ ಲೇಟ್ ಆಗ್ತಾಯಿದೆ. ನಮ್ಮಿಂದ ಅಲ್ಲ, ನಿನ್ನಿಂದಲೇ. ಯಾರಾದರೂ ನಮಗೆ ಮುತ್ತು ಕೊಡೋಕೆ ಬರ್ತಿದ್ರೆ ನೀನು ದೂರದಿಂದ ನಿಲ್ಲಿಸ್ಬೇಕಲ್ವಾ? ಮುತ್ತು ಕೊಟ್ಟಿದ್ದರಿಂದ ತಡ ಆಗಿಲ್ಲ ಕಂದ. ನೀವು ಬೆಳಗ್ಗೆ ಎದ್ದು ಅಜ್ಜನ ಹತ್ರ ಡ್ರಾಮಾ ಮಾಡಿದ್ರಿಂದ ತಡ ಆಗಿದೆ ಅಂತ ನಗ್ತಾ ಹೇಳಿದ್ಲು. ನೀನೆಲ್ಲವನ್ನ ಕಂಡು ಹಿಡಿತೀಯ ಮಮ್ಮಿ ಅಂತ ಒಬ್ಬರು ಮುನ್ನಿಸ್ಕೊಂಡ್ರು. ಅವಳು ನಗ್ತಾ ಸರಿ ಸರಿ ಹೊಡಿ ಅಂತ ಇಬ್ಬರನ್ನ ಕರ್ಕೊಂಡು ವೇಗವಾಗಿ ಚೆಕಿಂಗ್ ಮುಗಿಸಿ ಒಳಗೆ ಹೋಗಿ ಫ್ಲೈಟ್ನಲ್ಲಿ ಕೂತ್ಲು. ಫ್ಲೈಟ್ನಲ್ಲಿದ್ದ ಸಹ ಪ್ರಯಾಣಿಕರು ಆ ಮೂವರನ್ನು ಅದ್ಭುತವನ್ನು ನೋಡ್ದಂತೆ ನೋಡ್ತಾ ಇದ್ರು. ತಾಯಿಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು ಅಂತ ಅವರಿಗೆ ತಿಳಿಲಿಲ್ಲ. ಪಕ್ಕದಲ್ಲಿದ್ದವರು ಅವಳನ್ನು ನೋಡಿ ತುಂಬ ಸ್ಮಾರ್ಟ್ ಮತ್ತು ಸುಂದರ ಮಕ್ಕಳು ಅಂದರು. ಅದಕ್ಕೆ ಪ್ರತಿಯಾಗಿ ಅವಳು ನಗ್ತಾ ಸಣ್ಣ ನಗು ನಕ್ಕಿದ್ಲು. ನಿಮ್ಮ ಹೆಸರೇನು ಅಂತ ಒಬ್ಬರು ಕೇಳಿದರು. ಬಬ್ಲು ಬಂಟಿ ಅಂತ ಉತ್ತರ ಹೇಳಿದರು. ತುಂಬ ಚೆನ್ನಾಗಿದೆ ಅಂತ ಕೇಳಿದವ್ರು ನಗ್ತಾ ಅವರಿಗೆ ತುಂಬ ದೊಡ್ಡ ದೊಡ್ಡ ಚಾಕ್ಲೇಟ್ಗಳನ್ನ ಕೊಟ್ಟು ನಯವಾಗಿ ಅವ್ರ ಕೆನ್ನೆಗಳನ್ನ ಸವರಿದ್ರು. ಅವರು ಹೋದ್ಮೇಲೆ ಅವಳು ಸರಿಯಾಗಿ ಸೀಟ್ನಲ್ಲಿ ಕೂತು ಇಬ್ಬರಿಗೂ ಸೀಟ್ ಬೆಲ್ಟ್ ಸರಿಪಡಿಸಿ ಅವರ ಹಣೆ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಪಡಿಸಿದ್ಲು. ತನ್ನ ಮಕ್ಕಳನ್ನು ನೋಡಿದಾಗಲೆಲ್ಲ ಅವಳಿಗೆ ಯಾವುದೋ ಒಂದು ಅನಿರ್ವಚನೀಯ ಭಾವನೆ. ಅವರನ್ನು ನೋಡಿದಾಗಲೆಲ್ಲ ಅವಳು ಸಂತೋಷದಿಂದ ಉಬ್ಬಿ ಹೋಗ್ತಿದ್ಲು. ಒಂದು ರೀತಿ ಹೆಮ್ಮೆ ಅವಳಲ್ಲಿ ಬರ್ತಿತ್ತು. ಮಮ್ಮಿ, ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಬಬ್ಲು ಕೇಳ್ದ. ಹೌದು ಮಮ್ಮಿ, ಹೇಳಿದೆ ಸಸ್ಪೆನ್ಸ್ನಲ್ಲಿಟ್ಟಿದ್ಯಾ, ನಾವೆಲ್ಲಿದ್ದೀವಿ ಅಂತ ಬಂಟಿ ಕೂಡ ಅದೇ ರೀತಿ ಕೇಳ್ದ. ಇಂಡಿಯಾಗೆ ಅಂತ ನಗ್ತಾ ಉತ್ತರಿಸಿದ್ಲು. ಓ ಇಂಡಿಯಾ, ತುಂಬ ಚೆನ್ನಾಗಿದೆ ಅಲ್ವಾ, ನಾನು ನೆಟ್ಟಲ್ಲಿ ನೋಡಿದ್ದೆ. ನಾನು ಕೂಡ ಅಂತ ಇಬ್ಬರು ನಕ್ಕಿದ್ರು. ಅವಳಿಬ್ಬರನ್ನು ಸ್ವಲ್ಪ ಕೋಪದಿಂದ ನೋಡಿದ್ಲು. ನೀನು ರಾತ್ರಿ ಕತೆ ಹೇಳಿದೆಯಲ್ಲ, ಆ ಕಥೆಯಲ್ಲಿ ನೀನು ಹೇಳಿದ ಜಾಗ ನನಗೆ ತುಂಬ ಇಷ್ಟ ಆಯಿತು. ಆ ಜಾಗ ಯಾವುದು ಅಂತ ನೆಟ್ನಲ್ಲಿ ನೋಡಿದಾಗ ಅದು ಇಂಡಿಯಾ ಅಂತ ತೋರಿಸ್ತು ಅಂತ ಇಬ್ಬರು ನಕ್ಕಿದ್ರು. ಅವಳಿಬ್ಬರು ಕೆನ್ನೆ ಮೇಲೆ ಮುತ್ತಿಟ್ಟು ಚೆನ್ನಾಗಿ ಕಳ್ಳತನ ಮಾಡ್ತೀರಪ್ಪ ನೀವು ಅಂತ ನಕ್ಕಿದ್ಲು. ಫ್ಲೈಟ್ ಟೇಕ್ ಆಫ್ ಆಗಿ ಆಕಾಶದಲ್ಲಿ ತನ್ನ ಗಮ್ಯಸ್ಥಾನದ ಕಡೆ ವೇಗವಾಗಿ ಹಾರ್ತಾ ಇತ್ತು. ಥ್ಯಾಂಕ್ ಯು. ಕತೆ ಮುಂದುವರಿಯುತ್ತೆ.